ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ನಾರಾಯಣ ಸ್ವಾಮಿ, ದಲಿತ ಮುಖಂಡರು. ಬಂಧುಗಳೇ, ಇಷ್ಟೇ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಅಸಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರನದೊಡ್ಡಿ ಗ್ರಾಮದಲ್ಲಿ ಚರಂಡಿಗಳಲ್ಲಿ ಕೊಳಚೆ ನೀರು ಹೋಗಿ ಅಲ್ಲಿರ್ತಕ್ಕಂಥ ಕಸ ಕಡ್ಡಿ ಎಲ್ಲ ಬಿದ್ದು ಕೊಳೆತು ನಾರಿ ಗುಬ್ಬು ನಾರಿ ಹುಳುಗಳು ಬಿದ್ದು ಲಕ್ಷಾಂತರ ಹುಳುಗಳು ಬಿದ್ದು ಅಲ್ಲಿನ ಚರಂಡಿಗಳಲ್ಲಿ ವಾಸನೆ ಗಬ್ಬೆದ್ದು ಅಲ್ಲಿ ಓಡಾಡೋಕ್ಕೆ ತೊಂದರೆಯಾಗಿದೆ. ಹಾಗೆಯೇ ಅಲ್ಲಿರ್ತಕ್ಕಂಥ ಜನಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ನಿಟ್ಟಿನಲ್ಲಿ ಸೊಳ್ಳೆಗಳು ಉಂಟಾಗುವ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅವರ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಕಾರಣ ಇಷ್ಟೇ, ಸರ್ಕಾರಗಳು ಎಷ್ಟೋ ಆದೇಶಗಳನ್ನು ಮಾಡ್ತವೆ, ಗ್ರಾಮಗಳ ಅಭಿವೃದ್ಧಿಪಡಿಸಿ ಆಗ ಮಾಡಿ ಈಗ ಮಾಡಿ ಅಂತೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಯೋಜನೆಗಳನ್ನು ರೂಪಿಸಿ ಕಡ್ಡಾಯವಾಗಿ ಆದೇಶ ಮಾಡಿದರು ಸಹ. ಬಂಧುಗಳೇ, ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಅಸಂಡಳ್ಳಿ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಬೈರನದೊಡ್ಡಿ ಗ್ರಾಮ. ಇಲ್ಲಿ ಚರಂಡಿಗಳಲ್ಲಿ ಹುಳುಗಳು ಗಬ್ಬು ನಾರ್ತಾ ಇದ್ದರೂ ಸಹ ಗ್ರಾಮ ಪಂಚಾಯಿತಿಯಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದ್ದಾವೆ. ಕಾಯಿಲೆಗಳಿಗೆ ಜನಗಳು ತುತ್ತಾಗ್ತಾ ಇದ್ದಾರೆ. ಬಡ ಜನರಿಗೆ ಇವಾಗ ಬರ್ತಾ ಇರೋಂಥ ಕಾಯಿಲೆಗಳು ನೋಡಿದ್ರೆ ಭಯಂಕರವಾಗಿದ್ದಾವೆ. ಆದರೆ ಪಂಚಾಯತಿಯವ್ರಿಗೆ ಎಷ್ಟು ಸರಿ ಹೇಳಿದರೂ ಸಹ ಅದನ್ನು ಅವರು ತಲೆ ಕೆಡಿಸ್ಕೊಳ್ದೆ ಕ್ಲೀನ್ ಮಾಡ್ತಾ ಇಲ್ಲ. ನೋಡಿ, ಇಲ್ಲಿನ ವ್ಯವಸ್ಥೆ ಹೀಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಅವರು ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಆಗಿದೆ. ನೋಡಿ, ಚರಂಡಿಗಳಲ್ಲಿ ಹುಳುಗಳು ಯಾವ ಥರ ಇದ್ದಾವೆ ಅಂತ. ಒಂದು ಬ್ಲೀಚಿಂಗ್ ಪೌಡ್ರ್ ಇಲ್ಲ, ಸ್ವಚ್ಛತೆ ಇಲ್ಲ. ಪಂಚಾಯತಿಯವ್ರಿಗೆ ಎಷ್ಟು ಸರಿ ಹೇಳಿದ್ರೂ ಅವ್ರು ಮಾಡ್ತೀವಿ ಅಂತ ಇದ್ದಾರೆ. ಸುಮಾರು 2-3 ತಿಂಗಳಿಂದ ಈ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆದರೂ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪಂಚಾಯತಿಯವರು ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಥರ ಇದೆ. ಈ ರೀತಿ ಆಗ್ತಾಯಿದ್ರೆ ಕಾಯಿಲೆಗಳು ತುಂಬ ಹೆಚ್ಚಾಗುತ್ತೆ.